ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮನ್ನ ಒಂದು ಪುರಾಣ ಪ್ರಸಿದ್ಧ ಪುಣ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಒಂದು ಪುಣ್ಯ ಸ್ಥಳ ಇರೋದು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ, ಭೂವರಹ ಸ್ವಾಮಿ ಟೆಂಪಲ್ ಏನಿದೆ ಅಂದರೆ ಕೇರ್ಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಭೂವರಹ ಸ್ವಾಮಿ ಟೆಂಪಲ್. ಸೊ ಒಂದು ಟೆಂಪಲ್ಗೆ ಈ ಒಂದು ಪ್ಲೇಸ್ ತುಂಬ ನಿಯರ್ ಆಗಿದೆ. ಹಾಗಿದ್ರೆ ವೀಕ್ಷಕರೇ, ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಒಂದು ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕ್ಷೇತ್ರದಲ್ಲಿ ವೀಕ್ಷಕರೇ, ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರು ತಪಸ್ಸನ್ನ ಗೈದಿರ್ತಾರೆ. ಸೊ ತಪಸ್ಸನ್ನ ಗೈದು ಅವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹಿಂದಿರುಗಬೇಕಾದ್ರೆ ಸೊ ಈ ಒಂದು ಸ್ಥಳದಲ್ಲಿ ಒಂದು ಪವಾಡವನ್ನು ಮಾಡ್ತಾರೆ. ಸೊ ಒಂದು ಪವಾಡ ಸೃಷ್ಟಿ ಮಾಡದಂಥ ಈ ಒಂದು ಸ್ಥಳವೇ ತ್ರಿವೇಣಿ ಸಂಗಮ. ಸೊ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ವೀಕ್ಷಕರೇ, ಕಾವೇರಿ, ಲೋಕಪಾವನಿ ಮತ್ತು ಹೇಮಾವತಿ ಈ ಒಂದು 3 ನದಿಗಳು ಸಹ ಸಂಗಮ ಆಗುತ್ತೆ. ಸೊ ಆದ್ರಿಂದ ಈ ಒಂದು ಸ್ಥಳವನ್ನು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಸೊ ಈ ಒಂದು ಸ್ಥಳದಲ್ಲಿ ಸಂಗಮೇಶ್ವರ ದೇವಾಲಯ ಕೂಡ ಇದೆ. ಅದೇ ರೀತಿ ಮಹದೇಶ್ವರ ಸ್ವಾಮಿಯವರು ತಪಸ್ಸು ಮಾಡಿದಂಥ ಆ ಒಂದು ಸ್ಥಳದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿಯವರ ಒಂದು ಪುಣ್ಯ ದೇವಸ್ಥಾನವೂ ಕೂಡ ಇದೆ. ಹಾಗಿದ್ರೆ ವೀಕ್ಷಕರೇ, ನಾನಿವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ದೇವಸ್ಥಾನವನ್ನು ತೋರಿಸ್ತೀನಿ. ಆ ಒಂದು ದೇವಸ್ಥಾನ ಇರುವಂಥ ಜಾಗ ತ್ರಿವೇಣಿ ಸಂಗಮ. ಸೊ ಕೇರ್ಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂದರೆ ಅಂಬಿಗರಹಳ್ಳಿ ಅಂತ ಏನೋ ಒಂದು ಹಳ್ಳಿ ಬರುತ್ತೆ. ಸೊ ಒಂದು ಹಳ್ಳಿಗೆ ಸಮೀಪವಾಗಿ ಇರ್ತಕ್ಕಂಥ ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿಗಳನ್ನ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಿಂದೆ ಹೇಳಿದಂತೆ ವೀಕ್ಷಕರೇ, ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರು ಉತ್ತರದಿಂದ ಬಂದು ದಕ್ಷಿಣ ದಿಕ್ಕಿಗೆ ಬರಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಸೊ ತಪಸ್ಸನ್ನು ಮಾಡಿ ಸೊ ಅವರು ನದಿಯನ್ನು ದಾಟಬೇಕಾಗಿರುತ್ತೆ. ಅಂದರೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂಥ ನದಿಯನ್ನು ದಾಟಬೇಕಾಗಿರುತ್ತೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಕಡೆಗೆ ಅವರು ಹೋಗಬೇಕಾದ್ರೆ ಸೊ ಈ ಒಂದು ನದಿಯನ್ನು ದಾಟಬೇಕಾಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ಅವರು ಅಲ್ಲಿ ದೋಣಿ ಚಲಾಯಿಸುವಂಥ ನಾವಿಕರಿಗೆ ಕೇಳ್ತಾರೆ, ಆ ಕಡೆ ದಡಕ್ಕೆ ಬಿಡು ಅಂತ ಕೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಬಿಡಲಿಕ್ಕೆ ಒಪ್ಪದೇ ಇದ್ದಾಗ ಸೊ ಇವ್ರೇನು ಮಾಡ್ತಾರೆ, ತಾವು ತಂದಿದ್ದಂಥ ಬಟ್ಟೆಯನ್ನು ಹೊದಿಕೆಯನ್ನು ಒಂದು ನೀರಿನ ಮೇಲೆ ಹಾಕಿ ಆ ಒಂದು ನೀರಿನ ಮೇಲೆ ಮಲಗಿ ಆ ಒಂದು ನದಿಯನ್ನು ದಾಟ್ತಾರೆ. ಸೊ ಆ ಒಂದು ರೀತಿಯ ಪವಾಡವನ್ನು ಈ ಒಂದು ಸ್ಥಳದಲ್ಲಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರು ಪವಾಡವನ್ನು ಸೃಷ್ಟಿ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಥಳ ಏನಿದೆ, ಸೊ ಈ ಒಂದು ಸ್ಥಳ ಪುಣ್ಯ ಸ್ಥಳವಾಗಿ ಮಾರ್ಪಾಡಾಗಿದೆ ವೀಕ್ಷಕರೇ. ಸೊ ನಾ ಹಿಂದೆ ಹೇಳಿದಂತೆ ಈ ಒಂದು ಸ್ಥಳದಲ್ಲಿ ಸಂಗಮೇಶ್ವರ ದೇವಸ್ಥಾನ ಕೂಡ ಇದೆ. ಅದೇ ರೀತಿ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಒಂದು ದೇವಸ್ಥಾನವೂ ಕೂಡ ಇದೆ. ಸೊ ಇತ್ತೀಚೆಗೆ ಈ ಬಾರಿ KR-ಪೇಟೆಯಲ್ಲಿ ನಡೆದಂಥ ಮಹಾಕುಂಭಮೇಳದಲ್ಲಿ ಸೊ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಕೂಡ ಮಾಡಿರ್ತಾರೆ. ಅದೇ ರೀತಿ ಈ ಒಂದು ಜಾಗದಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ವೀಕ್ಷಕರೇ. ಬನ್ನಿ, ಆಗಿದ್ರೆ ಆಗ್ತಡ ಈ ಒಂದು ದೇವಸ್ಥಾನವನ್ನು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೇನೆ. ನೀವಿಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ನೀವು ಅಂದ್ಕೊಳ್ಬೋದು ದೇವಸ್ಥಾನ ತುಂಬ ಚಿಕ್ಕದು ಅಂತ. ಬಟ್ ಇಲ್ಲಿನ ದೇವಸ್ಥಾನ ಚಿಕ್ಕದಿದ್ರೂ ಸಹ ಇಲ್ಲಿನ ಹಿರಿಮೆ ಸಖತ್ತು ದೊಡ್ಡದು. ಯಾಕಂದರೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರು ಸ್ವತಃ ಈ ಒಂದು ಜಾಗದಲ್ಲಿ ಬಂದು ತಪಸ್ಸನ್ನು ಗೈದಿರ್ತಾರೆ. ಸೊ ಹಾಗಾಗಿ ಈ ಒಂದು ಜಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಫುಟೇಜಲ್ಲಿ ನೋಡ್ತಾ ಇರ್ಬೋದು, ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರು ಮಲಗಿರ್ತಕ್ಕಂಥ ಒಂದು ಪ್ರತಿಮೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಹೇಳಬೇಕು ಅಂತಂದರೆ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪವಾಡವನ್ನು ಸೃಷ್ಟಿ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರ ತುಂಬ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಚಿರಪರಿಚಿತವಾಗಿದೆ. ಅದೇ ರೀತಿ ವೀಕ್ಷಕರೇ, ಸುಮಾರು ಜನಗಳಿಗೆ ಈ ಒಂದು ಏನು ಕ್ಷೇತ್ರ ಇದೆ ಪುಣ್ಯಕ್ಷೇತ್ರ, ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ನಾನಿಲ್ಲಿ ಇಷ್ಟಪಡ್ತಾ ಇದ್ದೀನಿ. ಸೊ ಅದೇ ರೀತಿ ಆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಅಂತ ಮುಂಚೆ ನಾನು ನಿಮಗೆ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ಮಾಡ್ತಕ್ಕಂಥ ಒಂದು ಮಂಗಳಾರತಿಯ ದೃಶ್ಯವನ್ನು ಕೂಡ ಇಲ್ಲಿ ನಾನು ನಿಮಗೆ ಪ್ರಸಾರ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲೂ ವೀಕ್ಷಕರೇ, ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ಮಾಡಿದಂಥ ಮಹಾಮಂಗಳಾರತಿಯ ದೃಶ್ಯವನ್ನು ನಾನು ನಿಮಗೋಸ್ಕರ ಪ್ರಸಾರ ಮಾಡಿದ್ದೆ. ಸೊ ಮಲೆ ಮಹದೇಶ್ವರ ಸ್ವಾಮಿಯವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಜಾಗಕ್ಕೆ ಎಂದಿನಂತೆ ನಾನು ಮತ್ತು ನನ್ನ ಕಸಿನ್ ಹೋಗಿದ್ವಿ. ಸೊ ಹಾಗಾಗಿ ಅಂದರೆ ಭೂವರಹ ಸ್ವಾಮಿ ಟೆಂಪಲ್ಗೆ ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಸೊ ಅಲ್ಲಿಂದ ನೇರವಾಗಿ ನಾವು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂದರೆ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಭೇಟಿ ಕೊಡ್ತೀವಿ. ಸೊ ಈ ಒಂದು ಕ್ಷೇತ್ರದಲ್ಲಿ ಹೇಳಬೇಕು ಅಂತಂದರೆ ಮಂಡಲ ಪೂಜೆ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ
ಪೂಜೆನ ಮಾಡ್ತಾರೆ. ಸೊ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಪೂಜೆ ವಿಶೇಷ ಅಂತ ಇಲ್ಲಿನ ಸ್ಥಳೀಯ ಅರ್ಚಕರು ಕೂಡ ನಮ್ಗೆ ಹೇಳಿದ್ರು. ಇನ್ನು ಸಾರಿಗೆ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, ದಯವಿಟ್ಟು ನಿಮ್ಮ ಸ್ವಂತ ವಾಹನ ಇದ್ರೆ ಈ ಒಂದು ಸ್ಥಳಕ್ಕೆ ಹೋಗಿ. ಯಾವುದೇ ರೀತಿ ಸರ್ಕಾರಿ ವಾಹನಗಳನ್ನ ನಂಬಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಈ ಒಂದು ಕ್ಷೇತ್ರ ಇರುವಂಥದ್ದು ಸುಮಾರು ದೂರ, ಅಂದರೆ ಹಳ್ಳಿಯಿಂದ ಸುಮಾರು ದೂರದಲ್ಲಿ ಈ ಒಂದು ಕ್ಷೇತ್ರ ಇದೆ. ಸೊ ಹಾಗಾಗಿ ಸ್ವಂತ ವಾಹನದಲ್ಲಿ ಹೋಗೋದು ಒಳಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಅದು ಬಿಟ್ಟರೆ ಈ ಒಂದು ಜಾಗ ತುಂಬ ಪ್ರಶಾಂತವಾದಂಥ ಸ್ಥಳ. ಸೊ ಹಾಗೆ ಈ ಒಂದು ಸ್ಥಳದ ಬಗ್ಗೆ, ಅಂದರೆ ಈ ಒಂದು ಐತಿಹ್ಯದ ಬಗ್ಗೆ, ಈ ಒಂದು ಜಾಗದ ಮಾಹಿತಿಯನ್ನು, ಈ ಒಂದು ಸ್ಥಳದ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯ ಅರ್ಚಕರು ಕೊಡ್ತಾರೆ. ಬನ್ನಿ ಕೇಳೋಣ. ನಮಸ್ತೆ, ನನ್ನ ಹೆಸರು ಮಂಜು ಅಂತ. ನಾವು ಚಂದ್ರವನ ಆಶ್ರಮ ಬೇಬಿ ಮಠದಿಂದ ಬಂದಿರೋದು. ಮಂಡಲ ಪೂಜೆ ಮಾಡೋಕ್ಕೆ ನಾವು ಬಂದಿರೋದು. ಕುಂಭಮೇಳ ಆಗಿ 1.5 ತಿಂಗಳಾಯಿತು. ಇಲ್ಲೇ ಮಂಡಲ ಪೂಜೆ ಮಾಡಲಿಕ್ಕೆ ಅಂತ ಬಂದಿರೋದು. ಮಂಡಲ ಇದು ಮುಗಿಸ್ಕೊಂಡು ಮಾದೇಶ್ವರ ಮೂಲಸ್ಥಾನನೇ ಇದು. ಅವ್ರು ಬಂದು ಇಲ್ಲೇ ತಪಸ್ಸು ಮಾಡಿ ಜಪ ತಪಗಳೆಲ್ಲ ಮಾಡಿ ಹೋಗಿದ್ರು. ಅದು ಒಂದು ವಿಗ್ರಹ ಒಂದು 15-20 ವರ್ಷದಿಂದ ಇಲ್ಲೇ ಇತ್ತು. ಅದನ್ನ ಇವಾಗ ದೊಡ್ಡದು ಮಾಡಿ ಶಂಕುಸ್ಥಾಪನೆ ಮಾಡಿ ಕುಂಭ ಎಲ್ಲ ಕೂರಿಸಿ ಕುಂಭಮೇಳ ಮಾಡಿ ಇವಾಗ ದೊಡ್ಡದಾಗೆಲ್ಲ ಮಾಡಿ ಜನ ಪರವಾಗಿಲ್ಲ ಎಲ್ಲ ಬರ್ತಾಯಿದ್ದಾರೆ. ಇವಾಗ ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಾಯಿದೆ. ವಿಶೇಷ ಪೂಜೆ ಬೆಳಿಗ್ಗೆ 7:00ವರೆಗೆ ರುದ್ರಾಭಿಷೇಕ ಸ್ಟಾರ್ಟ್ ಮಾಡಿದ್ರೆ 8:30 ತನಕ ಇದೆ. 10 ಗಂಟೆಗೆಲ್ಲ ರುದ್ರಾಭಿಷೇಕ ಮಾಡಿ ಅಲಂಕಾರ ಎಲ್ಲ ಮಾಡಿ ಮುಗಿಸಿ 10 ಗಂಟೆಯಿಂದ ಮಂಗಳಾರತಿ ಮಾಡಿ 10 ಗಂಟೆ ಮೇಲೆ ಬಂದು ಭಕ್ತಾದಿಗಳೆಲ್ಲ ತೀರ್ಥ ಪ್ರಸಾದ ಪೂಜೆ ಎಲ್ಲ ಮಾಡಿಕೊಡ್ತೀವಿ. ಸಂಜೆ 7 ಗಂಟೆ ತನಕ ಇರ್ತದೆ. ಮಂಡಲ ಪೂಜೆ ವಿಶೇಷ ಇದೆ. ನೋಡಿದ್ರಲ್ವ ವೀಕ್ಷಕರೇ, ಇವನ್ ಇಲ್ಲಿನ ಸ್ಥಳೀಯ ಅರ್ಚಕರು ಕೂಡ ಹಲವಾರು ಮಾಹಿತಿಗಳನ್ನ ಕೊಟ್ಟರು. ಹಾಗೆ ಈ ಒಂದು ಪುಣ್ಯಕ್ಷೇತ್ರ ಏನಿದೆ, ಅಂದರೆ ಪವಾಡವನ್ನು ಸೃಷ್ಟಿ ಮಾಡಿದಂಥ ಕ್ಷೇತ್ರ ಏನಿದೆ, ಸೊ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಸೊ ಅರ್ಚಕರ ಬಳಿ ನೀವು ಮಾಹಿತಿನ ಸಂಪೂರ್ಣವಾಗಿ ಪಡೆದುಕೊಂಡಿದ್ದೀರ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ. ಇನ್ನು ನೀವೇನಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಎಲ್ರಿಗೂ ಕೂಡ ನಾನು ಕಳಕಳಿಯಿಂದ ಕೇಳ್ಕೊಡ್ತಾ ಇದ್ದೀನಿ. ಇನ್ನು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಮೂರು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ. ಸೊ ಅದೇ ರೀತಿ ಹಲವಾರು ಪುಣ್ಯಕ್ಷೇತ್ರಗಳನ್ನು ನಾವು ಪರಿಚಯ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಹಾಗಾಗಿ ನಾವು ನಮ್ಮ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಕೆಲಸ ಏನಪ್ಪ ಅಂತಂದರೆ, ನಾವು ಮಾಡಿದಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ. ಇದು ನನ್ನ ಕಳಕಳಿಯ ಮನವಿ. ಏನೋ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ವೀಕ್ಷಕರೇ, ಸೂರ್ಯಾಸ್ತದ ಒಂದು ಅಮೋಘ ದೃಶ್ಯವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಫೋಟೋ ಶೂಟ್ ಇರ್ಬೋದು, ಈ ಒಂದು ಜಾಗ ಮಾಡಿಸಿದಂಥ ಜಾಗ. ಸೊ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟಾಗ ನಿಮಗೆ ಏನೊಂದು ಧಾರ್ಮಿಕ ಧನ್ಯತೆ ಭಾವನೆ ಜೊತೆಗೆ ಸೊ ಇವನ್ ನೀವು ಒಂದು ಪ್ರವಾಸದ ರೀತಿಯಲ್ಲಿ ನಿಮಗೆ ಈ ಒಂದು ಜಾಗ ಖಂಡಿತ ಫೀಲ್ ಆಗುತ್ತೆ ವೀಕ್ಷಕರೇ. ಯಾಕಂದರೆ ಈ ಒಂದು ಕ್ಷೇತ್ರ ಹೇಳಬೇಕು ಅಂತಂದರೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರು ಪವಾಡ ಸೃಷ್ಟಿ ಮಾಡಿದಂಥ ಕ್ಷೇತ್ರ, 3 ನದಿಗಳು ಸಂಗಮವಾಗುವಂಥ ಕ್ಷೇತ್ರ, ಪುಣ್ಯಕ್ಷೇತ್ರ. ಸೊ ಹಾಗಾಗಿ ಈ ಒಂದು ಜಾಗದಲ್ಲಿ ನೀವು ಸ್ನಾನವನ್ನು ಕೂಡ ಮಾಡಿದರೆ ಒಂದು ಪುಣ್ಯದ ಫಲ ಕೂಡ ನಿಮಗೆ ಸಿಗುತ್ತೆ. ಯಾಕಂದರೆ ಸಂಗಮ ಕ್ಷೇತ್ರ ಅಂತ ಹೇಳ್ತಾರೆ. ಸಂಗಮ ಕ್ಷೇತ್ರಕ್ಕೆ ಒಂದು ವಿವಿಧ ಮೂಲಗಳಿಂದ ಬಂದಿರತಕ್ಕಂಥ ನದಿಗಳು ಸೊ ಒಂದು ಪುಣ್ಯಕ್ಷೇತ್ರದಲ್ಲಿ ಸಂಗಮವಾಗೋದ್ರಿಂದ ಸೊ ನಿಮಗೆ ಪುಣ್ಯ ಕೂಡ ಲಭಿಸುತ್ತೆ. ಸೊ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರು ತಪಸ್ಸನ್ನು ಮಾಡಿರ್ತಾರೆ ಅಂತ ಇಲ್ಲಿನ ಐತಿಹ್ಯ. ಸೊ ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೇನಾದರೂ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ಭಕ್ತರಾದರೆ ದಯವಿಟ್ಟು ಈ ಒಂದು ಕ್ಷೇತ್ರಕ್ಕೆ ಒಮ್ಮೆ ಆದರೂ ನೀವು ಭೇಟಿ ಕೊಡಿ ಅಂತ ಎಲ್ಲ ಭಕ್ತಾದಿಗಳನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಅದೇ ರೀತಿ ಈ ಒಂದು ಕ್ಷೇತ್ರ ಕೇವಲ ಧಾರ್ಮಿಕ ಹಿನ್ನೆಲೆ ಅಲ್ಲ, ಇವನ್ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಸೂರ್ಯಾಸ್ತದ ಒಂದು ಅಮೋಘ ದೃಶ್ಯ ನಿಮ್ಮ ಕಣ್ಣಿಗೆ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂತಂದರೆ ವೀಕ್ಷಕರೇ, ನಾನು ಮತ್ತು ನನ್ನ ಕಸಿನ್ ಅಂತಲ್ಲ, ಸೊ ಹಲವಾರು ಪ್ರವಾಸಿಗರು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ರು. ಆ ಒಂದು ಕ್ಷೇತ್ರಕ್ಕೆ ಬಂದು ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ರು. ಸೊ ನಮಗೂ ಕೂಡ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಸುತ್ತಲೂ ಕೂಡ ನೀರಿನಿಂದ ಸುತ್ತುವರಿದಂಥ ಜಾಗ. ಸೊ ಒಂದು ಜಾಗದಲ್ಲಿ
ಪ್ರಶಾಂತತೆಯಿಂದ ಇರುವಂಥ ಜಾಗದಲ್ಲಿ ಅಷ್ಟಾಗಿ ಜನಗಳ ಕ್ರೌಡ್ ಕೂಡ ಇಲ್ಲ. ಇನ್ನು ಸುತ್ತ ಹೇಳಬೇಕು ಅಂತಂದರೆ ಅಮೋಘವಾದಂಥ ಒಂದು ಪ್ರಕೃತಿಯ ಸೊಬಗು, ನಮ್ಮ ಎಲ್ಲ ಕಡೆಯೂ ಕೂಡ ಆ ಒಂದು ಪ್ರಕೃತಿಯ ಸೊಬಗನ್ನು ನಾವು ಸವಿಬೋದು. ಅದೇ ರೀತಿ ನೀರಿನಲ್ಲಿ ಆಟ ಆಡಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ 3 ನದಿಗಳು ಸೇರುವಂಥ ಕ್ಷೇತ್ರ ಅಂದಮೇಲೆ ನೀರಿನ ಪ್ರಮಾಣದ ಅಂದರೆ ಹರಿವು ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿ ಹೋಗಿ ಈ ಒಂದು ಪ್ರವಾಸವನ್ನು ಮಾಡಿಕೊಂಡು ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರ ದರ್ಶನವನ್ನು ಪಡೆದು ಒಂದು ಭಾಗ್ಯವನ್ನು ಪಡೆದುಕೊಳ್ಳಿ ಅಂತ ನಾನು ಕೂಡ ಎಲ್ಲರನ್ನ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು, ಧನ್ಯವಾದಗಳು.